ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಮೀಸ್ ಮನೆ ಅಡುಗೆ ರೆಸಿಪೀಸ್. ಇವತ್ತು ನಾನು ನಿಮಗೆ ತುಂಬ ಬೇಗನೆ ಆಗುವಂಥ ಹಳ್ಳಿ ರೀತಿಯ ತರಕಾರಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಪಾತ್ರೆಯಲ್ಲಿ ಅಥವಾ ಕುಕ್ಕರಲ್ಲಿ ಒಂದು ಇಡೀ ಬೇಳೆ ಹಾಕ್ಕೊಂಡು ಅದಕ್ಕೆ ಒಂದೆರಡು ಟೊಮೊಟೊ, ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಎಣ್ಣೆ, ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಮುಚ್ಚಿಟ್ಕೊಳ್ಳಿ. ಒಂದು 2ರಿಂದ 3 ವಿಸಿಲ್ ಸಾಕು. ಕಾಳು ಜಾಸ್ತಿ ಬಂದರೆ ಚೆನ್ನಾಗಿರಲ್ಲ, ಅದು ಲೈಟಾಗಿ ಹಾಗೇ ಇರಬೇಕು. ಕಾಳು ಸಿಗಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಹಳ್ಳಿಲೆಲ್ಲ ಇದೇ ರೀತಿ ಮಾಡೋದು, ಟ್ರೈ ಮಾಡಿ ನೋಡಿ. ಈಗ ಕಾಳು ವಿಸಿಲ್ ಬರೋವರೆಗೂ ನಾನು ಇನ್ನೊಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಾದಮೇಲೆ ಸಾಸಿವೆ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಅದು ಚಿಟ್ಪೆಟ್ ಆದ ಸಿಡಿದ್ಮೇಲೆ ಒಂದು ಈರುಳ್ಳಿ, ಸಣ್ಣದಾಗಿ ಹಚ್ಕೊಂಡಿರೋಂಥ ಈರುಳ್ಳಿ, ಕರಿಬೇವು, 1-2 ಒಣಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ನೋಡಿ. ಕುಕ್ಕರ್ ಆಲ್ಮೋಸ್ಟ್ ನಾನು ವಿಸಿಲ್ ಕೂಗಿಸಿಕ್ಕಿಟ್ಟಿದ್ನಲ್ವ, ಅದೀಗ ತಣ್ಣಗಾಗಿತ್ತು. ಈಗ ವಿಸಿಲ್ ಬಿಟ್ಟಾದಮೇಲೆ ಅದನ್ನು ಟೊಮೊಟೊನ ಬೇಯಕ್ಕೆ ಹಾಕಿದ್ವಲ್ವ, ಆ ಟೊಮೊಟೊನ ಈ ಈರುಳ್ಳಿ ಜೊತೆಗೆ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಟೊಮೊಟೊ ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಎಲ್ಲನೂ ರುಬ್ಬೆ ಮಾಡೋಕ್ಕಾಗಲ್ಲ ಅಲ್ವಾ, ರುಬ್ಬೋದಕ್ಕಿಂತ ಈ ರೀತಿ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡ್ರೆ ಟೇಸ್ಟು ಇನ್ನೊಂಥರ ಡಿಫ್ರೆಂಟ್ ಆಗಿರುತ್ತೆ. ಆ್ಯಕ್ಚುಲಿ ನಮ್ಮಮ್ಮ ಹಬ್ಬದಲ್ಲೂ ಕೂಡ ಇದೇ ರೀತಿ ಮಾಡೋದು ಸಾಂಬಾರನ್ನ. ನಾವೆಲ್ಲ ಪಲಾವು, ಗೀ ರೈಸ್ ಆ ಥರ ಎಲ್ಲ ರೈಸ್ ಐಟಮ್ಸ್ ಇಷ್ಟಪಡಲ್ಲ. ತರಕಾರಿ ಸಾಂಬಾರನ್ನ ಈ ರೀತಿ ಮಾಡಿಕೊಡೋರು. ಅದರಲ್ಲೂ ಒಲೆಯಲ್ಲಿ ಮಾಡಬೇಕಂದ್ರೆ ಆ ಕಲ್ಲಿರುತ್ತೆ ನೋಡಿ, ಸಣ್ಣದಾಗಿ ಕಲ್ಲು ಬರುತ್ತೆ, ನುಣ್ಚ್ಕಲ್ಲು, ಬೆಂಚ್ ಕಲ್ಲು ಅಂತ ಹೇಳ್ತಾರೆ. ಆಗೆಲ್ಲ ಒಲೆಗೆ ಹಾಕಿ ಕಾಯಿಸ್ಬಿಟ್ಟು ಒಗ್ಗರಣೆ ಹಾಕಿ ಅದನ್ನು ಹಾಕಿದ್ರೆ ಆ ಟೇಸ್ಟೇ ಒಂಥರ ಡಿಫ್ರೆಂಟ್ ಇರೋದು. ಅದ್ರ ಜೊತೆಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಾಯಿ ತುರಿ, ತೆಂಗಿನ ತುರಿನ ತುರಿದ್ಬಿಟ್ಟು ಸುಮ್ಮನೆ ಹಾಗೆ ಉದುರಿಸ್ಕೊಳ್ಬೇಕು. ನಾವೆಲ್ಲ ರುಬ್ಬೇನು ಮಾಡ್ತಾ ಇರಲಿಲ್ಲ, ಜಸ್ಟ್ ಇದೇ ರೀತಿ ಟೊಮೊಟೊ ಎಲ್ಲ ಬೇಯಿಸೋದು, ಸ್ಮ್ಯಾಶ್ ಮಾಡೋದು, ಹಾಗೆ ಕಲ್ಲಿಂದ ಒಗ್ಗರಣೆ ಹಾಕ್ಬಿಟ್ಟು ಕಾಯಿ ತುರಿನ ಹಾಕ್ಬಿಡೋದು. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ಯಾವ ಅಡುಗೆನೂ ಏನೂ ಮಾಡಲ್ಲ ರೀ, ಅಷ್ಟು ಸೂಪರಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಈಗ ತರಕಾರಿನ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನೇ ಬೇಯೋಕ್ಕಿಟ್ಟಿದೆ. ಅಂದರೆ ಒನ್ ಮಿನಿಟ್ಗೂ ತೆಗ್ದು ಈ ರೀತಿ ತಿರುಗಿಸ್ಕೊಳ್ತಾ ಇರಬೇಕು. ಜಸ್ಟ್ ಒಂದು 5 to 10 ಮಿನಿಟ್ಸ್ ಬೇಯಿಸ್ಕೊಳ್ಳಿ. ತರಕಾರಿ ಜಾಸ್ತಿ ಬೆಂದ್ರೂ ಚೆನ್ನಾಗಿರಲ್ಲ, ಅದು ಕ್ರಿಸ್ಪಿಯಾಗಿ ಸಿಗಬೇಕು. ಈ ರೀತಿ ತರಕಾರಿ ಸಾಂಬಾರನ್ನ ಟ್ರೈ ಮಾಡಿ ನೋಡಿ. ಮಾಮೂಲಿ ನಾವು ನಾರ್ಮಲಾಗಿ ಮಾಡೋದಕ್ಕಿಂತ ಎಲ್ಲ ಒಟ್ಟಿಗೆ ಹಾಕಿ ಟೈಮಿಲ್ಲ ಅಂತ ಕುಕ್ಕರಲ್ಲೇ ಕೂಗಿಸ್ಕೊಂಡು ಮಾಡ್ತೀವಿ, ಅದು ಎಲ್ಲ ತರಕಾರಿ ಎಲ್ಲ ಬೆಂದೋಗಿರುತ್ತೆ, ರಸ ಎಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತೆ. ಈ ರೀತಿಯೂ ಒಂದು ಸಾರಿ ಮಾಡಿ ನೋಡಿ. ಇಷ್ಟ ಆದರೆ ಮಾಮೂಲಿ ನಾನು ಹೇಳ್ತೀನಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಖಾರದ ಪುಡಿ ಹೇಗಿದೆ ಖಾರದ ನೋಡಿಕೊಂಡು ಹಾಕ್ಕೊಳ್ಳಿ. ಖಾರ ಜಾಸ್ತಿ ಆಗಿದ್ದರೆ ಕಡಿಮೆ ಹಾಕ್ಕೊಳ್ಳಿ, 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಇಲ್ಲ ನಿಮಗೆ ಖಾರ ಯಾವ ರೀತಿ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಾವು ಬೇಯಿಸಿಟ್ಕೊಂಡಿದ್ದಂಥ ಬೇಳೆ ಹಾಕ್ಕೊಂಡೆ ನೋಡಿ. ಬೇಳೆ ಜಾಸ್ತಿ ಬೆಂದಿರಲಿಲ್ಲ, ಹಾಗೆ ಅಂದರೆ ಮುಕ್ಕಾಲು ಭಾಗ ಬೆಂದಿದೆ, ಅದೆಲ್ಲ ಆಲ್ಮೋಸ್ಟ್ ಬೆಂದಿದೆ, ಆದರೆ ತುಂಬ ಫೈನ್ ಪೇಸ್ಟ್ ಆಗಿರಲಿಲ್ಲ. ಆ ರೀತಿ ಬೇಯಿಸ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಆಲ್ಮೋಸ್ಟ್ ತರಕಾರಿ ಸಾಂಬಾರು ರೆಡಿ ಆಗಿದೆ. ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೊಂದು ಸ್ವಲ್ಪ ಕಾಯಿ ತುರಿ ಉದುರಿಸ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.